ಸುದೀಪ್ ಸರ್, ಮಾರ್ಕ್ ಸಿನಿಮಾದಲ್ಲಿ ಸಾಕಷ್ಟು ಜನ ಪರಭಾಷಾ ಕಲಾವಿದರಿಗೆ ಅವಕಾಶ ಕೊಡಲಾಗಿದೆ. ಅವರಲ್ಲೆಲ್ಲ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಕಲಾವಿದರು. ಸೊ ನಿಮ್ಮ ಪ್ರೀವಿಯಸ್ ಸಿನಿಮಾಗಳು ತೊಗೊಂಡಾಗ ಸಾಕಷ್ಟು ಜನ ಟೆಕ್ನಿಷಿಯನ್ಸು ಕಲಾವಿದರು ಹೊಸದಾಗಿ ಇಂಟ್ರಡ್ಯೂಸ್ ಆಗಿರ್ತಾರೆ ನಿಮ್ಮ ಒಂದು ಕ್ಯಾನ್ವಾಸ್ಗೆ. ಸೊ ಈ ಸರಿ ಕೂಡ ಮಲಯಾಳಂನ ಟಾಮ್ ಚಾಕೋ ಅವರಿದ್ದಾರೆ, ನಮ್ಮ ಕನ್ನಡದ ಹುಡುಗ ನವೀನ್ ಚಂದ್ರ, ಬಳ್ಳಾರಿ ಹುಡುಗ, ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ತೆಲುಗಿನಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ಅವರು ನಿಮ್ಮ ಸಿನಿಮಾ ಮೂಲಕ ಲಾಂಚ್ ಆಗಿದ್ದಾರೆ. ಇಲ್ಲಿ ಡ್ರ್ಯಾಗನ್ ಮಂಜು, ದುನಿಯಾ ವಿಜಯ್ ಅವರು ಇಂಟ್ರಡ್ಯೂಸ್ ಮಾಡಿದಂಥ ಹುಡುಗ, ಇತ್ತೀಚೆಗೆ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ರು. ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಂಬ ವಿಕ್ರಾಂತ್ ಮಾಡ್ತಾಯಿದ್ದಾರೆ. ತಮಿಳು ನಮ್ಮ ದಳಪತಿ ವಿಜಯ್ ಅವರ ಕಸಿನ್ ಅವರಿದ್ದಾರೆ. ನಮ್ಮಲ್ಲೇ ಪ್ರತಾಪ್ ಅವರು, ಇವರು ರೋಶ್ನಿ, ಅರ್ಚನಾ, ನಮ್ಮ ದೇಶಪಾಂಡೆ, ತುಂಬ ಜನ ಕ್ಯಾರೆಕ್ಟರ್ ಆರ್ಟ್ಸ್ ತುಂಬ ಇದೆ. ಮಿನ್ನಲ್ ಮುರಳಿ ಅವ್ರದ್ದು ವಿಲನ್ ಏನವ್ರ ಹೆಸರು ಸೋಮಸುಂದರ್, ಗುರು ಸೋಮಸುಂದರ್, ವೆರಿ ಗುಡ್ ಆ್ಯಕ್ಟರ್ ಅವರಿದ್ದಾರೆ. ತುಂಬ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ, ತುಂಬಾ. ಈ ಟಾಮ್ ಚಾಕೋ ಅವ್ರ ಬಗ್ಗೆ, ನವೀನ್ ಅವ್ರ ಬಗ್ಗೆ ಒಂದೊಂದು ಎರಡು ಮಾತು ಹೇಳೋದಾದ್ರೆ ನಾನೇನು ಹೇಳಿ ಸರ್, ಅವ್ರು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಇಬ್ಬರು. ಚಾಕೋ ಅಂತೂ ಎವ್ರಿಬಡಿ ನೋಸ್ ವಾಟ್ ಅ ಟ್ಯಾಲೆಂಟೆಡ್ ಆ್ಯಕ್ಟರ್ ಈಸ್. ಈ ಸಿನಿಮಾದಲ್ಲೂ ಬರೋದು ತುಂಬಾ ಅಂದರೆ ಅವ್ರದ್ದು ಲಿಮಿಟೆಡ್, ಅವರಿಗೆ ಕನ್ನಡ ಫಸ್ಟ್ ಟೈಮ್ ಮಾಡ್ತಾರೆ, ಕನ್ನಡ ಬರ್ತಾಯಿಲ್ಲ ಅಂತಂದರು. ಬಟ್ ತುಂಬ ಚೆನ್ನಾಗಿ ಪಿಕಪ್ ಮಾಡಿಕೊಂಡ್ರು. ಅದು ಎಕ್ಸ್ಪ್ರೆಷನ್ಸ್ ಬಿಡದೆ ಒಂದು ಸ್ಟೂಡೆಂಟ್ ಥರ ಸೆಟ್ಟಲ್ಲಿ ಕೇಳ್ತಾನೆ ಇರ್ತಾರೆ. ಅದು ಹೆಂಗೆ, ಇದು ಹೆಂಗೆ, ಇದು ನೀವು ಹಿಂಗೆ ಹೇಳ್ತೀರಾ, ಮಾಡಿ ತೋರಿಸಿ ಹಾಗೆ. ಈ ಕಡೆ ಅವನು ನಮ್ಮ ನವೀನ್ ಅವರು ಐ ಥಿಂಕ್ ವೆರಿ ಅಗ್ರೆಸಿವ್ ಆ್ಯಕ್ಟರ್. ಐ ಫೀಲ್ ಹಿ ಹಸ್ ಗಾಟ್ ಅ ಲಾಟ್ ಮೋರ್ ಟ್ಯಾಲೆಂಟ್ ಇನ್ ಹಿಮ್. ಆ್ಯಂಡ್ ಈ ಸಿನಿಮಾದಲ್ಲಂತೂ ನನಗೆ ಒಬ್ಬ ವಿಲನ್ ನನ್ನ ಸಿನಿಮಾದಲ್ಲಿ ಐ ಥಿಂಕ್ ಮಾಣಿಕ್ಯ ಆದಮೇಲೆ ಒಂದು ಸ್ಟ್ರಾಂಗ್ ವಿಲನ್ ಅಂತ ಬಂದಿರೋದಿದೆ ಸಿನಿಮಾದಲ್ಲಿ. ಮಾಣಿಕ್ಯದಲ್ಲಿ ರವಿಶಂಕರ್ಗೆ ಬಂದಿದ್ದ ಕ್ಯಾರೆಕ್ಟರ್. ಹೀ ಈಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್ ಅಗೇನ್. ಆ್ಯಂಡ್ ರವಿನ ಇಟ್ಕೊಂಡಾಗ ನಮಗೆ ಯಾವ ಥರ ಪಾತ್ರ ಬರೆಯೋಕ್ಕೂ ಹೆಸಿಟೇಟ್ ಆಗ್ತಾಯಿರಲಿಲ್ಲ. ಹೀ ಸೋ ಟ್ಯಾಲೆಂಟೆಡ್. ನನಗೆ ಆ ಪಾತ್ರ ಬಿಟ್ಟರೆ ನನಗೆ ಇಲ್ಲೇ ಕಾಣಿಸಿದ್ದು ಏನೊಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂದರೆ ಒಂದು, ಬಿಕಾಸ್ ಸ್ಟ್ರಾಂಗ್ಲಿ ನನಗೆ ತುಂಬ ಇಷ್ಟ ಸರ್. ವಿಲನ್ಸ್ ತುಂಬ ಚೆನ್ನಾಗಿರ್ಬೇಕು ಸಿನಿಮಾದಲ್ಲಿ, ತುಂಬ ಒಳ್ಳೆ ಸೀನ್ಸ್ ಇರಬೇಕು ಅವರಿಗೆ. ಆವಾಗಲೇ ನಿಮ್ಮ ಕ್ಲೈಮ್ಯಾಕ್ಸಿಗೆ ಒಂದು ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಸಲ್ಲಿ ಸಿನಿಮಾ ಎಷ್ಟೇ ಚೆನ್ನಾಗಿರಲಿ, ಅದ್ಭುತ, ಸ್ಟ್ರಾಂಗ್ ವಿಲನ್ ಇಲ್ಲ ಆ ಪಿಕ್ಚರಲ್ಲಿ. ಆ್ಯಂಟ್ಯಾಗನಿಸ್ಟ್ ಅಂತ ತುಂಬ ಜನ ಇದ್ದಾರೆ, ಸಿಚುವೇಶನ್ಸ್ ವಿಲನ್ ಇದೆ, ವಿಲನ್ ಅಂತ ಒಬ್ಬ ಇಲ್ಲ. ಇದರಲ್ಲಿ ಓಪನಿಂಗ್ ಸೀನೇ ಅವ್ರದ್ದೇ ಇರೋದು, ಭಯಾನಕವಾಗಿ ಎಸ್ಟಾಬ್ಲಿಷ್ಡ್ ಆಗ್ತಾರೆ. ಆ್ಯಂಡ್ ತುಂಬಾ ಅದ್ಭುತವಾಗಿ ಮಾಡ್ಯಾರ, ತುಂಬಾ ಅದ್ಭುತವಾಗಿ ಮಾಡ್ಯಾರ. ಸರ್, ನೀವು ಪ್ರತಿ ಸಿನಿಮಾದಲ್ಲೂ ಹೀರೋಯಿನ್ಸ್ ಇರ್ತಾಯಿದ್ರು. ಕಳೆದ ಸಿನಿಮಾದಿಂದ ಹೀರೋಯಿನ್ಸ್ ಸರ್ ಇರಿ, ನಾನೇ ಲೆಕ್ಕ ಕೊಡ್ತೀನಿ. ವಿಕ್ರಾಂತ್ ರೋಣ ಅಲ್ಲಿಂದ, ಅದರಿಂದ ಯಾವುದು ಪೈಲ್ವಾನ್, ಕೋಟಿಗೊಬ್ಬತ್ರಿ ಇತ್ತು. ಕೋಟಿಗೊಬ್ಬತ್ರಿ ಆದಮೇಲೆ ಪೈಲ್ವಾನ್ ವಿಕ್ರಾಂತ್ ರೋಣನೇ ಮಾಡಿದ್ದ ನಾವು. ಪೈಲ್ವಾನ್, ಕೋಟಿಗೊಬ್ಬತ್ರಿ, ವಿಕ್ರಾಂತ್ ರೋಣದಲ್ಲಿ ಮಿಲಾನ ಇದ್ದರು ಸ್ವಲ್ಪ, ಆಮೇಲೆ ಮ್ಯಾಕ್ಸಲ್ಲಿಲ್ಲ, ಇದರಲ್ಲಿಲ್ಲ. ಅಲ್ಲ, ಈ ಫ್ಯಾನ್ಸು ನಮಗೆಲ್ಲ ಸ್ವಲ್ಪ ಬೇಸರ ಆಗುತ್ತಲ್ಲ. ನೀವು ಯಾವತ್ತೂ ಬೇಸರ ಮಾಡಿ ಅಲ್ಲ, ನಿಮಗೆ ಯಾರೋ ಒಬ್ಬರು ಲೈಫಲ್ಲಿ ಯಾರೂ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ, ಅವರು ಇಲ್ಲ, ನೀವು ಬೇಜಾರಾಗಬೇಕು. ನನಗಿರಲ್ಲ ಅಂದರೆ ನೀವೇ ಬೇಜಾರಾಗ್ತಾ ಇದ್ದೀರಾ. ನಾವು ಸುದೀಪ್ ಸರ್ನ ಆ ಥರ ಯಾವತ್ತೂ ನೋಡಿಲ್ವಲ್ಲ. ದಟ್ ಈಸ್ ಈ ಸಿನಿಮಾಗಳಲ್ಲಿ ಫೋರ್ಸ್. ನನಗೆ ಸರ್ ಐ ಪರ್ಸ್ನಲಿ ಹ್ಯಾವ್ ಅ ಥಿಂಗ್ ಸರ್ ದಟ್ ಹೀರೋಯಿನ್ಸ್ ಅಂತ ಅಂದ ತಕ್ಷಣ ಇಟ್ಸ್ ನಾಟ್ ಅ ನೆಗ್ಲಿಜಿಬಲ್ ಪೊಸಿಷನಿಂಗ್ ಸರ್. ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸಸ್. ಸೋ ಮೆನಿ ಟೈಮ್ಸ್ ನಮ್ಗಳನ್ನ ಅಷ್ಟು ಪರದೆ ಮೇಲೆ ಚೆನ್ನಾಗಿ ಕಾಣಿಸೋಕ್ಕೆ ಕಾರಣ ಅವರೇ ಆಗಿರ್ತಾರೆ. ಕರೆಕ್ಟ್. ಅವ್ರದ್ದು ವಾಟ್ ಎವರ್ ಇಟ್ ಇಸ್, ದೇರ್ ಪ್ರೆಸೆನ್ಸ್ ಆಲ್ಸೋ ಮೇಕ್ಸ್ ಅಸ್ ಲುಕ್ ಈವನ್ ಮೋರ್ ಗುಡ್. ಅವ್ರಿಗೊಂದು ಅರ್ಥ ಇರಬೇಕು ಸಿನಿಮಾದಲ್ಲಿ ಇರೋದ್ರಲ್ಲಿ, ಬರೀ ಒಂದು ಸಾಂಗಿಗೆ ಬೇಕು. ನಾನು ಆ ಥರ ಮಾಡಿಲ್ಲ ಸರ್ ಇವತ್ತವರೆಗೂ. ನನಗೆ ಅಟ್ಲೀಸ್ಟ್ ಹಳೇ ಸಿನಿಮಾಗಳು ಗೊತ್ತಿಲ್ಲ. ಇತ್ತೀಚೆಗೆ ನಾನು ಮಾಡಿರೋದ್ರಲ್ಲಿ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇದ್ದಾರೆ, ಒಂದು ಲೀಡ್ ಆ್ಯಕ್ಟ್ರೆಸ್ ಇದ್ದಾರೆ ಅಂದರೆ ಅವರಿಗೇನೋ ಇರಬೇಕು ರೋಲು, ಆ ಥರ ಇರಬೇಕು. ಈಕ್ವಿಟಿ ಇರಬೇಕು ಸರ್, ನಾಟ್ ಈಕ್ವಾಲಿಟಿ ಬಗ್ಗೆ ಮಾತಾಡೋ, ಈಕ್ವಿಟಿ ಇರಬೇಕು, ಒಂದೇ ಆ ಥರ ಇರಬೇಕು. ನಮ್ಮ ಈ ಸಿನಿಮಾದಲ್ಲಿ ಎರಡರಲ್ಲೂ ಆ ಥರ ಬಂದಿದ್ದರೆ ಫೋರ್ಸ್ಡ್ ಅನಿಸಿರೋದು. ಈಗ ಒಂದು ಸಿನಿಮಾ ಮುಂದೆ ಮಾಡ್ತಾಯಿದ್ದೀನಿ. ಐ ಆಮ್ ಡೂಯಿಂಗ್ ಒನ್ ಗುಡ್ ಫಿಲ್ಮ್. ಐ ಹೋಪ್ ಎವ್ರಿಥಿಂಗ್ ವರ್ಕ್ಸ್ ಔಟ್ ವೆಲ್. ಇಟ್ಸ್ ಅ ಗುಡ್ ರಾಮ್ ಕಾಮ್ ಐ ಆಮ್ ಡೂಯಿಂಗ್ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಇಟ್ ವಿಲ್ ವರ್ಕ್. ಈ ಸಿನಿಮಾದಲ್ಲಿ ಅವಶ್ಯಕತೆ ಇರಲಿಲ್ಲ ಸರ್. ಬಂದಿದ್ದರೂ ಐ ಥಿಂಕ್ ನನಗೆ ಬೇಜಾರಾಗಿರೋದೇನೋ. ಈಗ ನಮ್ಮ ಸಿನಿಮಾ ಅಂತ ತಕ್ಷಣ ಯಾರನ್ನಾರು ಕರೆದಾಗ ನಮಗೆ ಗೊತ್ತಿರೋರು ಎಷ್ಟೋ ಜನ ಇದ್ದಾರೆ, ಅವ್ರು ಬಂದಿರೋರು ಮಾಡ್ತೀವಿ ಅಂತ, ಅವ್ರಿಗೆ ಇಷ್ಟಪಟ್ಟು ಬಂದಿರೋದು. ಬಟ್ ನ್ಯಾಯ ಕೊಡೋಕ್ಕೆ ನಮ್ಮ ಕೈಲಿ ಆಗ್ತಾಯಿತ್ತಾ? ಕೊಡೋಕ್ಕಾಗಿಲ್ಲ ಅಂದಾಗ ನಾವು ಅವ್ರನ್ನ ಗೌರವಿಸ್ಬೇಕಲ್ಲ. ಬಲವಂತವಾಗಿ ಆ ಕ್ಯಾರೆಕ್ಟರ್ನ ತುರ್ಕೋ ಅವಶ್ಯಕತೆ ಇಲ್ಲ. ನನಗೆ ಅವರು ಸಿನಿಮಾ ನೋಡಿದಾಗ ಅವ್ರ ಮನೆಯವರೊಟ್ಟಿಗೆ ಕೂತ್ಕೊಂಡು ಖುಷಿ ಪಡಬೇಕಲ್ಲ. ಇದು ಫೋರ್ಸ್ಡ್ ಅನಿಸಿರೋದು ಈ ಸಿನಿಮಾ ಮತ್ತು ಮ್ಯಾಕ್ಸಲ್ಲಿ ಬೇಡ ಅನ್ನಿಸ್ತು. ಆ್ಯಂಡ್ ನೀವು ಹೇಳ್ದಾಗೆ ಸ್ಪೀಡ್ ಅಂತ ಬಂದಾಗ ಅನಾವಶ್ಯಕ ರೋಡ್ ಹಂಪ್ಗಳು ಯಾಕೆ? ರೋಡ್ ಹಂಪ್ ಅಂದರೆ ಹೀರೋಯಿನ್ ಅಲ್ಲ,
ಈ ಸಡನ್ನಾಗಿ ಒಂದು ಲವ್ ಟ್ರ್ಯಾಕು, ಸಡನ್ನಾಗಿ ಒಂದು ಸಾಂಗು ಸಿನಿಮಾನ ಸ್ಲೋ ಮಾಡುತ್ತಿದ್ದು. ಅಂದರೆ ಈ ಥರ ಸಿನಿಮಾ ಅಟ್ಲೀಸ್ಟ್ ಕರೆಕ್ಟ್, ಅದು ಬೇಡ ಅಂತ ಅಷ್ಟೆ. ನಾವು ಎಲ್ಲರೂ ಅಬ್ಸರ್ವ್ ಮಾಡ್ದಂಗೆ ಸುದೀಪ್ ಸರ್ಗೆ 2 ಕೈ 2 ಕಾಲು ಅಷ್ಟೇ ಇರೋದು. ವೇರ್ ಡಿಡ್ ಯು ಗೆಟ್ ದಟ್ ಎನರ್ಜಿ ಸರ್? ಇಷ್ಟು ಫಾಸ್ಟಾಗಿ ಕ್ವಿಕ್ಕಾಗಿ ಈ ಸಿನಿಮಾನ ಮುಗಿಸಿದ್ರಲ್ಲ ನೀವು. 166 ಕಾಲ್ ಶೀಟ್ಸ್ ಇಫ್ ಐ ಆಮ್ ನಾಟ್ ರಾಂಗ್. ಎಸ್ ಸರ್. ನೋ ಸರ್, ಐ ಥಿಂಕ್ ಎನರ್ಜಿ ಇಸ್ ಹಿಯರ್. 4 months 7 days ಅಷ್ಟೇ ಅನಿಸುತ್ತೆ. ಎನರ್ಜಿ ಇಸ್ ದೇರ್. ಯು ಶುಡ್ ಅಲ್ಲಿಂದ ಅದ್ರ ಬಳಿಗೆ ಎನರ್ಜಿ ಅಲ್ಲಿದೆ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಅಲ್ಲಿಂದ ಹೋಗ್ತಾ ಇರಬೇಕು. ಎನರ್ಜಿ ಅಲ್ಲಿರೋದು ಮಾಡಬೇಕಷ್ಟೇ. ರೆಸ್ಟಿಂಗ್ ಟೈಮ್ ಅಂತ ಒಂದು ಬರುತ್ತೆ ಸಿನಿಮಾದಿಂದ ಸಿನಿಮಾ ಮಧ್ಯದಲ್ಲಿ. ಅವಾಗ ಏನು ಮಾಡಿದ್ರು ನೀವು ಸುಮ್ಮನೆ ಕೂತಿರ್ಬೇಕು. ಅವಾಗ ಆರಾಮಾಗಿ ರೆಸ್ಟ್ ಮಾಡಿ. ಅಲ್ಲ, ಸಿನಿಮಾ ಮಾಡೋ ಟೈಮಲ್ಲಿ ಒಂದು ರೆಸ್ಟಿನ ಅವಶ್ಯಕತೆ ಇರುತ್ತೆ. ಅದು ಎಷ್ಟು ಬೇಕೋ ಅಷ್ಟು ಮಾಡಿ. ಅದನ್ನೇ ಹೈಲೈಟ್ ಮಾಡಿಕೊಂಡು ಈಗ ಸಿನಿಮಾ ಚಿತ್ರರಂಗ ಸಫರ್ ಆಗ್ತದೆ. ಇಲ್ಲಿ ನಾವು ಬೇಗ ಮಾಡ್ದಂಗೂ ನಿರ್ಮಾಪಕರಿಗೆ ಒಳ್ಳೆಯದಾಗುತ್ತೆ. ಅಂದ್ಕೊಂಡಿರೋ ದಿನಕ್ಕೆ ಬಂದರೆ ಅವರಿಗೆ ಬಡ್ಡಿ ಉಳಿಯುತ್ತೆ ಅಂದಾಗ ಒಂದು ರೀತಿಯಲ್ಲಿ ಸಿನಿಮಾನ ಇಂಪ್ರೂವ್ ಮಾಡೋದಾಗಲಿ, ಸಿನಿಮಾ ಚಿತ್ರರಂಗಕ್ಕೆ ಒಂದು ಹೆಲ್ಪ್ ಆಗೋದಾಗಲಿ, ಇದು ಒನ್ ಆಫ್ ದಿ ಸ್ಟೆಪ್ ಸರ್. ಇದನ್ನು ನಾವು ಮಾಡಿದ್ದೀವಿ. ನಮ್ಮ ಸಿನಿಮಾ ಬಾಯಿಂದಾನೆ ನಮ್ಮ ನಿರ್ಮಾಪಕರ ಬಾಯಿಂದಾನೆ ಬಂದಿದೆ ಅನ್ನೋದು ಎಷ್ಟೋ ಕೋಟಿ ನಮಗೆ ಬಡ್ಡಿಯಲ್ಲಿ ಉಳಿತವೆ ಸರ್ ಅಂತ ಅಂದರು. ಕೇಳೋಕ್ಕೆ ಚೆನ್ನಾಗಿದೆ ಅಲ್ಲ ಅದು. ಈಗ ನೋಡಿ, ನಾವು July 7th ಸ್ಟಾರ್ಟ್ ಮಾಡಿದ್ದು, 25th ಅಂದರೆ ವಿತಿನ್ 6 months ಇಷ್ಟು ದೊಡ್ಡ ಸಿನಿಮಾ ಎಲ್ಲ ಮುಗಿಸಿ ಮಾಡಿದ್ದೀವಿ. ಅಂದರೆ ಮೊದಲನೇ ಒಳ್ಳೆ ಡಿಸಿಷನ್ ಈ ಸಿನಿಮಾದಲ್ಲಿ ನಾವು ಮಾಡಿದ್ದೇನೆಂದರೆ ಒಂದು ನಮ್ಮ ಟೀಮಿನ ಆಯ್ಕೆ. ಐ ಥಿಂಕ್ ವಿ ಆಲ್ ವೆಂಟ್ ರೈಟ್ ದೇರ್. ಪ್ರತಿಯೊಬ್ಬರು ಒಂದೇ ಉದ್ದೇಶದಲ್ಲಿ ಮಲಗೋದು, ಎದ್ದೇಳೋದು, ಒಂದೇ ಭಾಷೆ ಮಾತಾಡೋದು, ಒಂದೇ ಸಿನಿಮಾ, ಯಾರೂ ಕೊರಗ್ತಾ ಇಲ್ಲ, ಯಾರೂ ಹಿಂದೆ ಮಾತಾಡ್ತಾ ಇಲ್ಲ. ಸೊ ಎಷ್ಟು ಅದ್ಭುತವಾಗಿರುತ್ತೆ ಆ ಥರ ಸೆಟ್ಗಳು ಹೇಳಿ. ಬಹುಶಃ ಮಾರ್ಕ್ ಸಿನಿಮಾದ ನಂತರ ಸುದೀಪ್ ಸರ್ ಜೊತೆ ಸಿನಿಮಾ ಮಾಡೋಕ್ಕೆ ಮುಂದೆ ಬರ್ತಕ್ಕಂಥ ನಿರ್ಮಾಪಕರಿಗೆ ಅದೇ ತಲೆಯಲ್ಲಿರುತ್ತಾ ಅಂತ. ಅದೇ ತಲೆಯಲ್ಲಿ ಇಟ್ಕೊಂಬರೋರಿಗೆ ನಾನು ಮಾಡಲ್ಲ ಸರ್. ಫಟಾಫಟ್ ಅಂತ ಅದೇ ತಲೆಯಲ್ಲಿ ಇಟ್ಕೊಂಬರೋರಿಗೆ ನಾನು ಮಾಡಲ್ಲ ಸರ್. ನಾನು ಆ ಥರ ಬಿಸ್ನೆಸ್ ನಾನು ಮಾಡಲ್ಲ. ನಾನು ಹೇಳೋದು ಉದ್ದೇಶ ಇರಬೇಕು. ಒಂದು ಒಳ್ಳೆ ಸಿನಿಮಾ, ಯಾಕಂದರೆ ಎಲ್ಲ ಸತಿನೂ ಮಾರ್ಕೆ ಆಗುತ್ತೆ ಅಂತ ಹೆಂಗೆ ಹೇಳ್ತೀರಾ ನೀವು? ಈಗ ಹೋಗ್ತಾ ನಾನು ಹೇಳೋದು, ಯಾರೋ ಒಬ್ಬ ಕಲಾವಿದನಿಗೆ ಏನೋ ಏಟಾಯಿತು, ಅವ್ರು 2 ವಾರ ನಡೆಯೋಕ್ಕಾಗಲ್ಲ, ಬೇಡ. ನಮಗೆ ಕಮ್ಮಿ ಕಾಲಿಗೆ ಏಟಾಯ್ತು, ಇನ್ನೊಂದೇನು ಮೊನ್ನೆ ಕುಂಟ್ತಾ ಇದ್ದೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವತ್ತು ಹಿಂದಿನ ದಿನ ಕಾಲಿಗೊಂದು ಚಿಕ್ಕದು ಆಕ್ಸಿಡೆಂಟ್ ಆಗುತ್ತೆ ಅಂತ. ಕರೆಕ್ಟಾ? ಈಗ ಇವಾಗ ಆ ಥರ ಆದರೆ ನನಗೆ 1 ವಾರ ಫೈಟ್ ಇಲ್ಲ. ಅವಾಗೇನು ಮಾಡ್ತೀರಿ? ಅವತ್ತು ಯಾರೋ ಒಬ್ರು ಬಂದು ಇಲ್ಲ ನೀವು ಹೇಳಿಬಿಟ್ಟಿದ್ರಿ ಹಾಗಾಗಲ್ಲ ಸರ್. ಉದ್ದೇಶ, ನಿಮ್ಮ ಉದ್ದೇಶನ ನೆಟ್ಟಿಗಿರಲಿ, ನಮ್ಮ ಉದ್ದೇಶನ ನೆಟ್ಟಿಗಿರಲಿ, ಪ್ರಯತ್ನ ಒಂದೇ ಒಬ್ಬ ಮನುಷ್ಯನ ಕೈಯಲ್ಲಿ ಮಾಡೋಕ್ಕಾಗೋದು ಲಕ್ಷ್ಮಿ ಅವರೇ. ಇನ್ನು ಮಿಕ್ಕಿದ್ದು ನಾವು ಯಾರೂ ದೇವರಲ್ಲ. ಬಟ್ ಒಂದಂತೂ ಸತ್ಯ, ನಿಮ್ಮ ಉದ್ದೇಶ ಕರೆಕ್ಟಾಗಿದ್ದು ನೀವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾಗ ಎಲ್ಲೋ ಒಂದು ಪ್ರಕೃತಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಅದನ್ನು ನಂಬಬೇಕು. ಕರೆಕ್ಟ್? ಹೋಗ್ತಾ ಇರಬೇಕು. ಬಟ್ ಒಂದು ಉದಾಹರಣೆ ಆಗುತ್ತೆ ಸರ್ ಇದು. ಇದರಿಂದ ನಾನು ಹೇಳಿದ್ದು ಒಂದು ಉದಾಹರಣೆ ಆಗುತ್ತೆ. ಏನಂದರೆ ಈ ಥರನೂ ಮಾಡ್ಬೋದು. ಪ್ಲ್ಯಾನಿಂಗ್ ಮಾಡಿ, ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿ, ಹೋಮ್ವರ್ಕ್ ಮಾಡಿ, ಯಾವ್ಯಾವ ಥರ. ಇನ್ನೊಂದು ಬರೀ ನಿರ್ಮಾಣದಲ್ಲಿ ಒಂದು ಸರ್, ಈಗ ನಾನು ನಮ್ಮ ಸ್ನೇಹಿತರು ಕೆಲವರು ನಿರ್ಮಾಪಕರು ಬಂದಿದ್ರು, ಮಾತಾಡ್ತಾ ಇದ್ದೆ ಸರ್, ಪ್ರೊಡ್ಯೂಸರ್ಸ್ ಅಷ್ಟೇ ಫಾಸ್ಟಾಗಿರಬೇಕು. ಇಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಇನ್ನು 20 ದಿನ ಆದಮೇಲೆ ಮಾಡೋ ಸೆಟ್ಗಳು ಈಗಲೇ ರೆಡಿ ಮಾಡ್ತಾ ಇರಬೇಕು. ಇಲ್ಲ 10 ದಿನ ಬಿಟ್ಟು ಮಾಡೋಣ, ಈಗ ದುಡ್ಡು ಬರೋದಿದೆ, ಈ ಥರ ಹೋಗ್ಬಿಟ್ರೆ ತಪ್ಪಾಗ್ಬಿಡುತ್ತೆ ಸರ್. ಎಲ್ಲರೂ ಫಾಸ್ಟಾಗಿರ್ಬೇಕು ಸಿನಿಮಾದಲ್ಲಿ. ನೀವು ನಿಮಗೇನು ಕೆಲಸ ವಹಿಸ್ಕೊಂಡಿದ್ರು ಅದನ್ನು ನೀವು ಟೈಮಿಂಗ್ ಮಾಡಿ ಸಾಕು, ಎಲ್ಲದೂ ಸಿಂಕ್ ಆಗಿಬಿಡುತ್ತೆ. ಕರೆಕ್ಟ್? ಇದರಲ್ಲಿ ಮಾರ್ಕಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಮಾತ್ರ ಅಲ್ಲ ಸರ್, ಡೈರೆಕ್ಟ್ರು, ಟೆಕ್ನಿಷಿಯನ್ಸು, ಮೋರ್ ದೆನ್ ದಟ್ ಪ್ರೊಡಕ್ಷನ್ ಸತ್ಯಜ್ಯೋತಿ ಅವರು ಅದ್ಭುತ ಸ್ಪೀಡಲ್ಲಿದ್ದರು. ಅವರು ಯಾವತ್ತೂ ಒಂದು ಹಿಂದೇಟಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.